ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಮತ್ತು ಕಾವಡಿಗರಿಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಊಟವನ್ನು ಬಡಿಸ್ತಿದ್ದಾರೆ, ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಬಗೆ ಬಗೆಯ ತಿಂಡಿಗಳನ್ನು ಮಾಡಿದ್ದಾರೆ. ಹೋಳಿಗೆ, ಮತ್ತೊಂದು ಕಡೆ ಕೇಸರಿ ಬಾತು, ಇಡ್ಲಿ, ವಡೆ, ಹಲವಾರು ಬಗೆ ಬಗೆಯ ಊಟದ ವ್ಯವಸ್ಥೆಯನ್ನು ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರು ಆದ ಶೋಭಾ ಕರಂದ್ಲಾಜೆ ಅವರು ಈ ಮಾವುತರಿಗೆ ಮತ್ತು ಕಾವಾಡಿ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವರ್ಷ ಬಂದು ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಅದು ಆಯುಧ ಪೂಜೆ ದಿನ. ಹೀಗಾಗಿ ಇವತ್ತು ವಿಶೇಷ ದಿನವಾದ್ದರಿಂದ ನಿನ್ನೆ ರಾತ್ರಿ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅದು ನಡೆದುಕೊಂಡು ಹೋಗಿ, ಬೆಟ್ಟವನ್ನು ಹತ್ತಿ ನಡೆದುಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಇಂದು ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಉಪಹಾರನ ಬೆಳೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಹೋಳಿಗೆ, ಕೇಸರಿ ಬಾತು, ಮತ್ತೊಂದು ಕಡೆ ಇಡ್ಲಿ, ವಡೆ ಎಲ್ಲವನ್ನ ಮಾವುತ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂದರೆ ಇಂದು ಆಯುಧ ಪೂಜೆ, ಒಂದು ಕಡೆ ಅರಮನೆ ಮೈದಾನದಲ್ಲಿ ಪೂಜಾ ಕೈಕಾರ್ಯಗಳು ಆರಂಭವಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಊಟದ ಉಪಹಾರ ವ್ಯವಸ್ಥೆಯನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇಡ್ಲಿ, ವಡೆ, ಕೇಸರಿ ಬಾತು. ಯಾಕಂದರೆ ಇವರು ಈ ಹಿಂದೆ ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಒಂದು ಕಡೆ ಬೇಡಿಕೊಂಡಿದ್ರಂತೆ, ಒಂದು ಕಡೆ ಅಂದ್ಕೊಂಡಿದ್ರಂತೆ. ಅಂದರೆ ಮಾವುತ ಕುಟುಂಬದವರಿಗೆ ಒಂದು ದಿನಾದರೂ ಉಪಹಾರ ವ್ಯವಸ್ಥೆ, ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಬೇಕೆಂಬ ನಿರ್ಧಾರ ಮಾಡಿದರು. ಆ ಒಂದು ನಿರ್ಧಾರದಿಂದ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಮಾವುತರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಮತ್ತು ಕಾವಡಿಗರಿಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಊಟವನ್ನು ಬಡಿಸ್ತಿದ್ದಾರೆ, ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಬಗೆ ಬಗೆಯ ತಿಂಡಿಗಳನ್ನು ಮಾಡಿದ್ದಾರೆ. ಹೋಳಿಗೆ, ಮತ್ತೊಂದು ಕಡೆ ಕೇಸರಿ ಬಾತು, ಇಡ್ಲಿ, ವಡೆ, ಹಲವಾರು ಬಗೆ ಬಗೆಯ ಊಟದ ವ್ಯವಸ್ಥೆಯನ್ನು ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರು ಆದ ಶೋಭಾ ಕರಂದ್ಲಾಜೆ ಅವರು ಈ ಮಾವುತರಿಗೆ ಮತ್ತು ಕಾವಾಡಿ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವರ್ಷ ಬಂದು ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಅದು ಆಯುಧ ಪೂಜೆ ದಿನ. ಹೀಗಾಗಿ ಇವತ್ತು ವಿಶೇಷ ದಿನವಾದ್ದರಿಂದ ನಿನ್ನೆ ರಾತ್ರಿ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅದು ನಡೆದುಕೊಂಡು ಹೋಗಿ, ಬೆಟ್ಟವನ್ನು ಹತ್ತಿ ನಡೆದುಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಇಂದು ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಉಪಹಾರನ ಬೆಳೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಹೋಳಿಗೆ, ಕೇಸರಿ ಬಾತು, ಮತ್ತೊಂದು ಕಡೆ ಇಡ್ಲಿ, ವಡೆ ಎಲ್ಲವನ್ನ ಮಾವುತ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂದರೆ ಇಂದು ಆಯುಧ ಪೂಜೆ, ಒಂದು ಕಡೆ ಅರಮನೆ ಮೈದಾನದಲ್ಲಿ ಪೂಜಾ ಕೈಕಾರ್ಯಗಳು ಆರಂಭವಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಊಟದ ಉಪಹಾರ ವ್ಯವಸ್ಥೆಯನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇಡ್ಲಿ, ವಡೆ, ಕೇಸರಿ ಬಾತು. ಯಾಕಂದರೆ ಇವರು ಈ ಹಿಂದೆ ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಒಂದು ಕಡೆ ಬೇಡಿಕೊಂಡಿದ್ರಂತೆ, ಒಂದು ಕಡೆ ಅಂದ್ಕೊಂಡಿದ್ರಂತೆ. ಅಂದರೆ ಮಾವುತ ಕುಟುಂಬದವರಿಗೆ ಒಂದು ದಿನಾದರೂ ಉಪಹಾರ ವ್ಯವಸ್ಥೆ, ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಬೇಕೆಂಬ ನಿರ್ಧಾರ ಮಾಡಿದರು. ಆ ಒಂದು ನಿರ್ಧಾರದಿಂದ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಮಾವುತರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಮತ್ತು ಕಾವಡಿಗರಿಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಊಟವನ್ನು ಬಡಿಸ್ತಿದ್ದಾರೆ, ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಬಗೆ ಬಗೆಯ ತಿಂಡಿಗಳನ್ನು ಮಾಡಿದ್ದಾರೆ. ಹೋಳಿಗೆ, ಮತ್ತೊಂದು ಕಡೆ ಕೇಸರಿ ಬಾತು, ಇಡ್ಲಿ, ವಡೆ, ಹಲವಾರು ಬಗೆ ಬಗೆಯ ಊಟದ ವ್ಯವಸ್ಥೆಯನ್ನು ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರು ಆದ ಶೋಭಾ ಕರಂದ್ಲಾಜೆ ಅವರು ಈ ಮಾವುತರಿಗೆ ಮತ್ತು ಕಾವಾಡಿ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವರ್ಷ ಬಂದು ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಅದು ಆಯುಧ ಪೂಜೆ ದಿನ. ಹೀಗಾಗಿ ಇವತ್ತು ವಿಶೇಷ ದಿನವಾದ್ದರಿಂದ ನಿನ್ನೆ ರಾತ್ರಿ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅದು ನಡೆದುಕೊಂಡು ಹೋಗಿ, ಬೆಟ್ಟವನ್ನು ಹತ್ತಿ ನಡೆದುಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಇಂದು ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಉಪಹಾರನ ಬೆಳೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಹೋಳಿಗೆ, ಕೇಸರಿ ಬಾತು, ಮತ್ತೊಂದು ಕಡೆ ಇಡ್ಲಿ, ವಡೆ ಎಲ್ಲವನ್ನ ಮಾವುತ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂದರೆ ಇಂದು ಆಯುಧ ಪೂಜೆ, ಒಂದು ಕಡೆ ಅರಮನೆ ಮೈದಾನದಲ್ಲಿ ಪೂಜಾ ಕೈಕಾರ್ಯಗಳು ಆರಂಭವಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಊಟದ ಉಪಹಾರ ವ್ಯವಸ್ಥೆಯನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇಡ್ಲಿ, ವಡೆ, ಕೇಸರಿ ಬಾತು. ಯಾಕಂದರೆ ಇವರು ಈ ಹಿಂದೆ ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಒಂದು ಕಡೆ ಬೇಡಿಕೊಂಡಿದ್ರಂತೆ, ಒಂದು ಕಡೆ ಅಂದ್ಕೊಂಡಿದ್ರಂತೆ. ಅಂದರೆ ಮಾವುತ ಕುಟುಂಬದವರಿಗೆ ಒಂದು ದಿನಾದರೂ ಉಪಹಾರ ವ್ಯವಸ್ಥೆ, ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಬೇಕೆಂಬ ನಿರ್ಧಾರ ಮಾಡಿದರು. ಆ ಒಂದು ನಿರ್ಧಾರದಿಂದ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಮಾವುತರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಮತ್ತು ಕಾವಡಿಗರಿಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಊಟವನ್ನು ಬಡಿಸ್ತಿದ್ದಾರೆ, ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಬಗೆ ಬಗೆಯ ತಿಂಡಿಗಳನ್ನು ಮಾಡಿದ್ದಾರೆ. ಹೋಳಿಗೆ, ಮತ್ತೊಂದು ಕಡೆ ಕೇಸರಿ ಬಾತು,
ಇಡ್ಲಿ ವಡೆ ಹಲವಾರು ಬಗೆಯ ಊಟದ ವ್ಯವಸ್ಥೆಯನ್ನು ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರು ಆದ ಶೋಭಾ ಕರಂದ್ಲಾಜೆ ಅವರು ಈ ಮಾವುತರಿಗೆ ಮತ್ತು ಕಾವಾಡಿ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವರ್ಷ ಬಂದು ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಅದು ಆಯುಧ ಪೂಜೆ ದಿನ. ಹೀಗಾಗಿ ಇವತ್ತು ವಿಶೇಷ ದಿನವಾದ್ದರಿಂದ ನಿನ್ನೆ ರಾತ್ರಿ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅದು ನಡೆದುಕೊಂಡು ಹೋಗಿ ಬೆಟ್ಟವನ್ನು ಎತ್ತಿ ನಡೆದುಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಇಂದು ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಉಪಹಾರನ ಬೆಳೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಹೋಳಿಗೆ, ಕೇಸರಿ ಬಾತು, ಮತ್ತೊಂದು ಕಡೆ ಇಡ್ಲಿ ವಡೆ ಎಲ್ಲವನ್ನ ಮಾವುತ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂದರೆ ಇಂದು ಆಯುಧ ಪೂಜೆ, ಒಂದು ಕಡೆ ಅರಮನೆ ಮೈದಾನದಲ್ಲಿ ಪೂಜಾ ಕೈಕಾರ್ಯಗಳು ಆರಂಭವಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಊಟದ ಉಪಹಾರ ವ್ಯವಸ್ಥೆಯನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇಡ್ಲಿ ವಡೆ ಕೇಸರಿ ಬಾತು, ಯಾಕಂದರೆ ಇವರು ಈ ಹಿಂದೆ ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಒಂದು ಕಡೆ ಬೇಡಿಕೊಂಡಿದ್ರಂತೆ, ಒಂದು ಕಡೆ ಅಂದ್ಕೊಂಡಿದ್ರಂತೆ. ಅಂದರೆ ಮಾವುತ ಕುಟುಂಬದವರಿಗೆ ಒಂದು ದಿನಾದರೂ ಉಪಹಾರ ವ್ಯವಸ್ಥೆ, ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಬೇಕೆಂಬ ನಿರ್ಧಾರ ಮಾಡಿದರು. ಆ ಒಂದು ನಿರ್ಧಾರದಿಂದ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಮಾವುತರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಮತ್ತು ಕಾವಡಿಗರಿಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಊಟವನ್ನು ಬಡಿಸ್ತಿದ್ದಾರೆ, ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಬಗೆಯ ತಿಂಡಿಗಳನ್ನು ಇದೆ ಮಾಡಿದ್ದಾರೆ. ಹೋಳಿಗೆ, ಮತ್ತೊಂದು ಕಡೆ ಕೇಸರಿ ಬಾತು, ಇಡ್ಲಿ ವಡೆ ಹಲವಾರು ಬಗೆಯ ಊಟದ ವ್ಯವಸ್ಥೆಯನ್ನು ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರು ಆದ ಶೋಭಾ ಕರಂದ್ಲಾಜೆ ಅವರು ಈ ಮಾವುತರಿಗೆ ಮತ್ತು ಕಾವಾಡಿ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವರ್ಷ ಬಂದು ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಅದು ಆಯುಧ ಪೂಜೆ ದಿನ. ಹೀಗಾಗಿ ಇವತ್ತು ವಿಶೇಷ ದಿನವಾದ್ದರಿಂದ ನಿನ್ನೆ ರಾತ್ರಿ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅದು ನಡೆದುಕೊಂಡು ಹೋಗಿ ಬೆಟ್ಟವನ್ನು ಎತ್ತಿ ನಡೆದುಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಇಂದು ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಉಪಹಾರನ ಬೆಳೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಹೋಳಿಗೆ, ಕೇಸರಿ ಬಾತು, ಮತ್ತೊಂದು ಕಡೆ ಇಡ್ಲಿ ವಡೆ ಎಲ್ಲವನ್ನ ಮಾವುತ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂದರೆ ಇಂದು ಆಯುಧ ಪೂಜೆ, ಒಂದು ಕಡೆ ಅರಮನೆ ಮೈದಾನದಲ್ಲಿ ಪೂಜಾ ಕೈಕಾರ್ಯಗಳು ಆರಂಭವಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಊಟದ ಉಪಹಾರ ವ್ಯವಸ್ಥೆಯನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇಡ್ಲಿ ವಡೆ ಕೇಸರಿ ಬಾತು, ಯಾಕಂದರೆ ಇವರು ಈ ಹಿಂದೆ ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಒಂದು ಕಡೆ ಬೇಡಿಕೊಂಡಿದ್ರಂತೆ, ಒಂದು ಕಡೆ ಅಂದ್ಕೊಂಡಿದ್ರಂತೆ. ಅಂದರೆ ಮಾವುತ ಕುಟುಂಬದವರಿಗೆ ಒಂದು ದಿನಾದರೂ ಉಪಹಾರ ವ್ಯವಸ್ಥೆ, ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಬೇಕೆಂಬ ನಿರ್ಧಾರ ಮಾಡಿದರು. ಆ ಒಂದು ನಿರ್ಧಾರದಿಂದ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಮಾವುತರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಮತ್ತು ಕಾವಡಿಗರಿಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಊಟವನ್ನು ಬಡಿಸ್ತಿದ್ದಾರೆ, ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಬಗೆಯ ತಿಂಡಿಗಳನ್ನು ಇದೆ ಮಾಡಿದ್ದಾರೆ. ಹೋಳಿಗೆ, ಮತ್ತೊಂದು ಕಡೆ ಕೇಸರಿ ಬಾತು, ಇಡ್ಲಿ ವಡೆ ಹಲವಾರು ಬಗೆಯ ಊಟದ ವ್ಯವಸ್ಥೆಯನ್ನು ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರು ಆದ ಶೋಭಾ ಕರಂದ್ಲಾಜೆ ಅವರು ಈ ಮಾವುತರಿಗೆ ಮತ್ತು ಕಾವಾಡಿ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವರ್ಷ ಬಂದು ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಅದು ಆಯುಧ ಪೂಜೆ ದಿನ. ಹೀಗಾಗಿ ಇವತ್ತು ವಿಶೇಷ ದಿನವಾದ್ದರಿಂದ ನಿನ್ನೆ ರಾತ್ರಿ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅದು ನಡೆದುಕೊಂಡು ಹೋಗಿ ಬೆಟ್ಟವನ್ನು ಎತ್ತಿ ನಡೆದುಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ಇಂದು ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಉಪಹಾರನ ಬೆಳೆಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಹೋಳಿಗೆ, ಕೇಸರಿ ಬಾತು, ಮತ್ತೊಂದು ಕಡೆ ಇಡ್ಲಿ ವಡೆ ಎಲ್ಲವನ್ನ ಮಾವುತ ಕುಟುಂಬಕ್ಕೆ ಬಡಿಸ್ತಾ ಇದ್ದಾರೆ. ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಇವರು ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂದರೆ ಇಂದು ಆಯುಧ ಪೂಜೆ, ಒಂದು ಕಡೆ ಅರಮನೆ ಮೈದಾನದಲ್ಲಿ ಪೂಜಾ ಕೈಕಾರ್ಯಗಳು ಆರಂಭವಾಗಿದೆ. ಮತ್ತೊಂದು ಕಡೆ ಮಾವುತರಿಗೆ ಊಟದ ಉಪಹಾರ ವ್ಯವಸ್ಥೆಯನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಮಾವುತ ಕುಟುಂಬದವರು ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಇಡ್ಲಿ ವಡೆ ಕೇಸರಿ ಬಾತು, ಯಾಕಂದರೆ ಇವರು ಈ ಹಿಂದೆ ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಒಂದು ಕಡೆ ಬೇಡಿಕೊಂಡಿದ್ರಂತೆ, ಒಂದು ಕಡೆ ಅಂದ್ಕೊಂಡಿದ್ರಂತೆ. ಅಂದರೆ ಮಾವುತ ಕುಟುಂಬದವರಿಗೆ ಒಂದು ದಿನಾದರೂ ಉಪಹಾರ ವ್ಯವಸ್ಥೆ, ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಬೇಕೆಂಬ ನಿರ್ಧಾರ ಮಾಡಿದರು. ಆ ಒಂದು ನಿರ್ಧಾರದಿಂದ ಇವತ್ತು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಜನ ಮಾವುತರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.